ಹೀಗೆ ಇವಳು ಪ್ರೇತಾತ್ಮವಾಗಿ ಅಲಿಯುತ್ತಾನೇ ಇದ್ದಳು. ಆದರೆ ಇವಳನ್ನು ನೋಡಲು ಯಾರೂ ಬರುತ್ತಿರಲಿಲ್ಲ. ಇವಳನ್ನು ಹುಡುಕಲು ಪ್ರಯತ್ನ ಪಡುತ್ತಿರಲಿಲ್ಲ. ಎಂಥ ಮನುಷ್ಯರು ನೋಡಿ. ಅಯ್ಯೋ ಅಯ್ಯೋ, ಮಲಗಿ ಮಲಗಿ ಸಾಕಾಯ್ತು. ನನ್ನಮ್ಮ ನೋಡಬೇಕು ಅಂತ ಅನ್ನಿಸ್ತಿದೆ. ನನ್ನ ಸೊಸೆನ ಎಲ್ಲಿಂದ ಹುಡ್ಕೋದು ನಾನು? ಹುಡುಕಿ ಹುಡುಕಿ ಸಾಕಾಯ್ತು ನನಗೆ. ನನ್ನ ಸೊಸೆ ಮುದ್ದು ಎಲ್ಲಿದ್ದಾಳೋ ಏನೋ ಪಾಪ. ಊರು ಬಿಟ್ಟು ಹೋದ್ಲಾ, ಏನು ಮಾಡ್ತಿದ್ದಾಳೇನೋ ಪಾಪ. ಊಟ ಏನಾದರೂ ಮಾಡಿದ್ಲೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ದೇವ್ರೆ, ತುಂಬ ದಾಹ ಆಗ್ತಿದೆ. ಅಯ್ಯೋ, ಬಾವಿಲಿ ಒಂದು ಮಡಿಕೆನೂ ಇಲ್ವಾ? ನಾನು ಇವಾಗ ಹೇಗೆ ನೀರು ಕುಡೀಲಿ? ಅಯ್ಯೋ ಅಯ್ಯೋ ದೇವ್ರೆ, ಅದಲ್ಲಿ ಏನೋ ಕಾಣಿಸ್ತಿದೆ ಅಲ್ವಾ? ಅದು ನನ್ನ ಸೊಸೆ ಅಲ್ವಾ? ಅಯ್ಯೋ ದೇವ್ರೆ, ಪಾಪ ಹುಡುಗಿನ ಕರ್ಕೊಂಡ್ಬಿಟ್ಟಲ್ಲ ನೀನು. ಅಯ್ಯೋ ದೇವ್ರೆ, ನಾನೀಗ ಅವಳ ಅಮ್ಮಗೆ ಏನಂತ ಉತ್ತರ ಮಾಡಲಿ? ಅಯ್ಯೋ ದೇವ ಮುಂಜ, ನೀನೇ ನೋಡ್ಕೋ ದೇವ್ರೆ. ಇದು ಯಾವ ಥರ ಪರಿಸ್ಥಿತಿ ತಂದ್ಬಿಟ್ಟೆ. ಎಲ್ಲೋ ಆಚೀಚೆ ಹೋಗಿರ್ಬೋದು ಅಂದ್ಕೊಂಡ್ರೆ ಸಾಯಿಸೇ ಬಿಟ್ಟಿಯಲ್ಲ ದೇವ್ರೆ ನೀನು. ಇಷ್ಟೊಳ್ಳೆ ಹುಡುಗಿನ ಸಾಯಿಸ್ಬಿಟ್ಟಲ್ಲ. ಇಲ್ಲ, ಇವಳು ಹೆಣನ ಮೇಲೆ ತಗೊಂಬರ್ಬೇಕು, ಇಲ್ಲಾಂದ್ರೆ ಇವಳಿಗೆ ಶಾಂತಿ ಸಿಗಲ್ಲ. ಬದುಕಿರಾಗಲೂ ಶಾಂತಿ ಇಲ್ಲ, ಸತ್ ಮೇಲೂ ಶಾಂತಿ ಇಲ್ವಾ? ಅಯ್ಯೋ, ಬಾವಿಗೆ ಹಾರೋದಾ ಅಥವಾ ಬಳ್ಳಿ ಹಿಡ್ಕೊಂಡು ಏನೋ ಗೊತ್ತಾಗ್ತಿಲ್ಲ. ಹಾರದ್ರೆ ಆಗ್ಬೋದು. ಅಮ್ಮ, ಏನು ಕಾಣಿಸ್ತಿಲ್ಲ. ಹಬ್ಬ ಸಿಕ್ತು. ಅಯ್ಯೋ ಸೊಸೆ ಹೇಳ್ದೆ ನಮ್ಮನ್ನೇ ಬಿಟ್ಟೋಗ್ಬಿಟ್ಟಲ್ಲಮ್ಮ. ನಾವೇನು ತಪ್ಪು ಮಾಡಿದ್ವಮ್ಮ? ನಮ್ಮ ಮಾತು ಕೇಳ್ದೆ ಹೊರಗಡೆ ಬಂದ್ಬಿಟ್ಟಲ್ಲಮ್ಮ. ಯಾಕೆ ಹಿಂಗೆ ಮಾಡ್ದೆ? ನಾನು ಸತ್ತೋಗಿದ್ದೀನಿ ಮಾವ, ಮಾವ, ನನಗೆ ಕ್ಷಮಿಸ್ಬೇಡಿ ಮಾವ. ನನಗೆ ಬದುಕಬೇಕು ಅಂತ ಆಸೆ ಆಗ್ತಿದೆ ಮಾವ, ನಿಮ್ಮ ಪ್ರೀತಿ ನೋಡಿ ಮಾವ. ನಾನು ಕಾಣಿಸ್ತಿದ್ದೀನಿ ಮಾವ. ಇಲ್ಲ, ಮಾವನಿಗೆ ಕಾಣಿಸ್ತಿಲ್ಲ. ನಾನು ಬಿರುಗಾಳಿ ಎಬ್ಬಿಸ್ಬೇಕೀಗ. ಅಮ್ಮ, ಏನಪ್ಪ ಸೌಂಡ್ ಇದು? ಅಯ್ಯೋ ದೇವ್ರೆ, ಏನೋ ಸೌಂಡ್ ಆಗ್ತಿದೆಯಲ್ಲ. ಭಯ ಬೇರೆ ಆಗ್ತಿದೆಯಲ್ಲ. ಇಲ್ಲೇನಾದ್ರು ಇದೆಯಾ ಹೇಗೆ? ಹೀಗೆ ಮಾವನು ಜಾನುವನ್ನು ಹುಡುಕಿಕೊಂಡು ಬಾವಿ ಹತ್ತಿರ ತನಕ ಬರುತ್ತಾನೆ. ಆ ಬಾವಿಯಲ್ಲಿ ನೀರು ಕುಡಿಯನು ಎಂದು ನೋಡುವಾಗ ಬಾವಿಯಲ್ಲಿ ಜಾನುವಿನ ಹೆಣವನ್ನು ನೋಡಿ ಗಾಬರಿಗೊಳ್ಳುತ್ತಾನೆ, ಹೆದರುತ್ತಾನೆ. ಆಮೇಲೆ ಮನಸ್ಸಲ್ಲಿ ಬೇಜಾರು ಮಾಡುತ್ತಾ ಕೊರಗುತ್ತಾನೆ. ಅನಂತರ ಬಾವಿಯಿಂದ ಹೆಣವನ್ನು ತೆಗೆಯಬೇಕೆಂಬ ಯೋಚನೆಯನ್ನು ಮಾಡುತ್ತಾನೆ. ಏಕೆಂದರೆ ಬಾವಿಯಿಂದ ಹೆಣ ತೆಗೆದರೆ ಮಾತ್ರ ಅವರಿಗೆ ಶಾಂತಿ ಸಿಗಲು ಸಾಧ್ಯ. ಹೀಗೆಂದು ಬಾವಿಯಿಂದ ಅವನು ಹೆಣ ತೆಗೆಯಲು ಬಾವಿಗೆ ಹಾರುತ್ತಾನೆ. ತದನಂತರ ಬಾವಿಯಿಂದ ಹೆಣವನ್ನು ತೆಗೆಯುತ್ತಾನೆ. ಬಾವಿಯಿಂದ ಹೆಣ ತೆಗೆದ ತಕ್ಷಣ ಇಲ್ಲಿ ಮಲಗಿದ್ದ ಜಾನುವಿನ ಆತ್ಮವು ಎದ್ದೇಳುತ್ತದೆ. ಜಾನುವಿನ ಆತ್ಮವು ಎದ್ದೇಳಿದ ತಕ್ಷಣ ಬಂದು ಮಾವನನ್ನು ಕರೆಯುತ್ತಾಳೆ. ಮಾವ, ನಾನು ಇಲ್ಲಿದ್ದೀನಿ ಮಾವ ಅಂತ ಕರೆಯುತ್ತಾಳೆ. ತುಂಬ ವೇದನೆಯನ್ನು ಮಾಡುತ್ತಾಳೆ, ತುಂಬ ನೋವನ್ನು ಮಾಡುತ್ತಾಳೆ. ಆದರೆ ಅವಳು ಯಾರ ಕಣ್ಣಿಗೂ ಕಾಣುವುದಿಲ್ಲ. ನಂತರ ಮಾವನಿಗೆ ಗೊತ್ತಾಗಬೇಕೆಂಬ ಸೂಚನೆ ತಂದುಕೊಂಡು ಬಿರುಗಾಳಿಯನ್ನು ಎಬ್ಬಿಸುತ್ತಾಳೆ. ಏನೇನೋ ಸೌಂಡ್ಗಳನ್ನು ಮಾಡ್ತಾಳೆ. ಆದರೆ ಮಾವನಿಗೆ ಭಯ ಆಗುತ್ತದೆ ಹೊರತು ಏನೂ ಗೊತ್ತಾಗುವುದಿಲ್ಲ. ಇನ್ನು ಮುಂದೆ ಏನಾಗುತ್ತದೋ ಕಾದು ನೋಡೋಣ. ಅಯ್ಯೋ ಮಾವ, ಇಲ್ಲಿಗೆ ಕರ್ಕೊಂಡ್ಬಂದ್ರು ನನ್ನ. ಏನೇ? ಏ ಸುಶೀಲಾ, ಬಾರೆ ಇಲ್ಲಿ. ಸಂತೋಷ, ಚಿಂಟು. ಏನಾಯ್ತ್ರಿ? ಹಾ, ಬಾರಿ ಮಲ್ಕೊಂಡವಳೆ ಇವಳು. ಏ ಜಾನು, ಎದ್ದೇಳೆ. ಏನೇ ಇಷ್ಟೊತ್ತಲ್ಲಿ ಹಾಲ್ನಲ್ಲಿ ಮಲ್ಕೊಳ್ತಾರ? ಏ ಜಾನು, ಮನೆ ಬಿಟ್ಟು ಹೋದ್ಲು ಅನ್ಕೊಂಡೆ, ಇಲ್ಲೇ ಬಂದು ತೊಳಗಿದಾಳೆ. ಏನೇ ಮಾತಾಡ್ತಿದ್ಯಾ? ಯಾಕ್ರಿ, ಏನಾಯ್ತು? ನಾನೇನ್ ತಪ್ಪು ಮಾತಾಡ್ದೆ? ಮನೆ ಬೆಳಗೋ ಸೊಸೆ ಯಾರಾದ್ರೂ ಇಲ್ಲಿ ಮಲ್ಕೋತಾರ ಹಾಲಲ್ಲಿ? ಹಾ, ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಅಮ್ಮ ಇನ್ ಕಲ್ಸ್ಕೊಡ್ಲಿಲ್ವ ಇವಳಿಗೆ? ಸಂಸ್ಕೃತನೇ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಇವಳಿಗೆ. ಸುಮ್ಮನೆ ಬಜಾರಿ ತಂದು ಸತ್ತಾದ್ರೂ ಹೋಗ್ತಿದ್ರು, ಎಲ್ಲಾದ್ರೂ ಸಮಾಧಾನ ಆಗ್ತಿತ್ತು. ಅಯ್ಯೋ, ನಮ್ ಸೊಸೆ ಸತ್ತೋಗ್ಬಿಟ್ಟಿದ್ದಾಳೆ. ಎಂತ ಕೆಟ್ಟ ಹೆಂಗಸು ಇವಳು. ನಾನು ಸತ್ತಿದ್ದೀನಿ, ಅದು ಸಾಯದ ಬಗ್ಗೆ ಯೋಚನೆ ಮಾಡ್ತಾಳೆ. ಇಂಥ ಅತ್ತೆ ನನ್ಗೆ ಬೇಕಿತ್ತ? ಓ ದೇವ್ರೆ, ನನ್ನ ಅದಕ್ಕೆ ನಾನು ಕರ್ಕೊಂಡೆ. ನೀನು ನನ್ನ ಅಮ್ಮನ ಜೊತೆ ಅದು ಸಂತೋಷವಾಗಿದ್ದೆ ಅಲ್ವಾ? ಏನೋ ಸತ್ತೋಗಿದ್ದಾಳ? ಅಯ್ಯೋ ರಾಮ, ಹೆಣ ಯಾಕಂದ್ರೆ ಇಲ್ಲಿ ಹೊರಗಡೆ ಇರ್ಬೇಕಿತ್ತು, ಚಟ್ಟ ಕಟ್ಟೋದ್ ಬೇಡ್ವಾ? ಏನೇ ಮಾತಾಡ್ತಿದ್ಯಾ? ಸೊಸೆ ಸತ್ತೋಗಿದ್ದಾಳೆ, ಬಾಯಿಗೆ ನೀರು ಕೊಡೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ವಾ? ನೀನೊಂದು ಎಂತ ಹೆಂಗಸು ಮಾರೈತಿ. ಸಾರಿ ರೀ. ಸಂತೋಷ ಮಗ್ನೆ, ಸಂತೋಷ. ನೋಡ್ತೀನಿ ಇವರಿಬ್ರು ನಾಟಕನ.
ಬರ್ಲಿ ಬರ್ಲಿ ನನ್ನ ಗಂಡ ಬರ್ಲಿ. ಏನಮ್ಮ ನೀನು? ಹಾ, ಏ ಜಾನು ಎದ್ದೇಳೆ. ಇಲ್ಲೇನ್ ಮಲ್ಕೊಂಡಿದ್ಯಾ? ರೂಮಲ್ಲಿ ಜಾಗ ಇಲ್ವಾ ನಿಂಗೆ? ಛೀ, ನೆಲದಲ್ಲಿ ಮಲ್ಕೊಂಡಾಳೆ. ಭಾಷೆ ಕೆಟ್ಟವಳು. ಸತ್ತಾರು ಹೋಗ್ಕಳ ಅನ್ಕೊಂಡೆ, ಇಲ್ಲೇ ಬಂದು ತೊಳಗಿದಾಳೆ. ಎಲ್ಲೋ ಮನೆ ಬಿಟ್ಟು ಹೋಗಿದ್ದು, ವಾಪಸ್ ಬಂದು ಇಲ್ಲಿ ಮಲ್ಕೊಂಡಾಳೆ. ಛೀ, ಯಾರು ಕುಕ್ಕು ಬಂದಿದ್ಯವಳನ್ನ? ಛೀ, ಏನೋ ಸಂತೋಷ ಹಿಂಗ್ ಮಾತಾಡ್ತಿದ್ಯಾ? ಇಂಥವ್ನ ನಾನು ಮದುವೆ ಆಗಿರೋದು ನನ್ನ ಸಾಧಿಸಿದ ಬಿಡಲ್ಲ ನಾನು. ಏನಪ್ಪ ನೀನು ಸುಮ್ಮನೆ ಇರು. ಇವಳು ಮಾತು ಕೇಳ್ಕೊಂಡು ನೀನೇ ಹಾಳಾಗಿದ್ಯಾ. ಛೀ, ಯಾರಾದ್ರೂ ಹೆಂಗಸ್ರು ಇಲ್ಲಿ ಮಲಗ್ತಾರಾ? ಹಾ, ಒಳ್ಳೇದಾದು ಹೇಳು. ಏ ಸಂತೋಷ, ಸತ್ತೋಗಿಲ್ಲ ಕಣೋ. ಹಾ, ಸತ್ತೋಗಿದ್ದಾಳ? ಅಬ್ಬ, ಸತ್ತೋಗಿದ್ದಾಳ? ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಸತ್ತೋಗ್ಬಿಟ್ಲ. ಅಯ್ಯೋ 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 ಅಯ್ಯೋ. ಏ ಸಾಕು ನಿಲ್ಸೋ, ನಿನ್ನ ಅಪ್ಪ ಈಗ ಬೈತಾರೆ, ಸುಮ್ಮನಿರು. ಅಯ್ಯೋ ದೇವ, ನಾನೊಂದು ಮಾತು ಹೇಳ್ದೆ ಅಂತ ಮನೆ ಬಿಟ್ಟೋಗಿ ಸತ್ತೇ ಹೋಗ್ಬಿಟ್ಲ. ಅಯ್ಯೋ ಅಯ್ಯೋ ದೇವ ಮುಜ್ಜ. ಅಯ್ಯೋ, ನನ್ನ ಹೆಂಡತಿನ ಯಾಕೆ ದೇವ್ರೆ ಕರ್ಕೊಂಡೆ ಇಷ್ಟು ಬೇಗ? ಸ್ವಲ್ಪ ಮುಂಚಿನ ಕರ್ಕೊಂಡ್ರೆ ಎಷ್ಟು ಚಂದ ಇತ್ತು. ಈಗ ಕರ್ಕೊಂಡಾನೆ. ಚಿ 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 ಚಿ, ಅಮ್ಮ ಮಗನ ನಾಟಕ. ಚಿ, ಅವಸ್ಥೆ. ಥೂ, ನಾನು ಏನು ಮಾಡಲಿ ಇವಾಗ? ಅಯ್ಯೋ, ನನ್ನ ಸೊಸೆ ಸತ್ತೋಗ್ಬಿಟ್ಲು. ಛೀ ಸರೋಜಾ, ನೀನೊಂದು ಹೆಂಗಸೇನೆ? ನಿನ್ನ ಮಗನಿಗಿಂತ ಬುದ್ಧಿ ಕಲಿಸ್ಕೊಟ್ಟಿದ್ಯಲ್ಲ. ಆಸ್ತಿ ಅಂತ ಸಾಯ್ತಿರಲ್ವಾ? ಆಸ್ತಿ ತಗೊಂಡು ತಿಂದು ಮಣ್ಣಾಗಿ ಹೋಗಿ ನೀವು. ಅಯ್ಯೋ, ಅಂತ ಇಷ್ಟು ಒಳ್ಳೆ ಸೊಸೆನ ಕಲ್ಕೊಂಡ್ಬಿಟ್ರಲ್ರಿ. ಏನ್ರಿ ನೀವು ಹೀಗೆಲ್ಲ ಹೇಳ್ತೀರಾ? ಸ್ಟಾರ್ಟಿಂಗ್ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಈಗ ನೋಡಿದ್ರೆ ಹೀಗೆನಾ? ಹೌದು, ಕೈ ಜೋಡಿಸಿದ್ದೆ. ಆದ್ರೆ ಇವಳಂತ ಹುಡುಗಿನ ಎಲ್ಲೂ ನೋಡಿಲ್ಲ ಗೊತ್ತಾ ನಿಂಗೆ? ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ? ಅವತ್ತು ನೀನು ಗ್ಯಾಸ್ ಹತ್ರ ಹೋಗಿದ್ದೆ ಅಲ್ವಾ, ಆವಾಗ ಯಾರೋ ಬಂದು ನಿನ್ನನ್ನು ಸಾಯಿಸ್ಬೇಕು ಅಂತ ಇದು ಮಾಡಿದ್ರು. ಆದರೆ ಅವಳು ನನ್ನ ಅತ್ತೆಗೆ ಏನು ಮಾಡಬೇಡಿ ಅಂತ ನಿನ್ನ ಪ್ರಾಣನೇ ಉಳಿಸಿದ್ಲು ಕಣೆ ಅವಳು. ಏನೋ ಪ್ರಾಣ ಉಳಿಸಿದ್ಲ? ಏನು ಕಾಮಿಡಿ ಮಾಡ್ತಿದ್ದೀರಾ? ಪ್ರಾಣ ಅಂತ ಪ್ರಾಣ ಉಳಿಸೋ ಸುಮ್ಮನೆ. ಇಂಥ ಮನುಷ್ಯಪ್ಪ ಇವರು. ಪಿಂಟು ಎಲ್ಲಿ? ಪಿಂಟು ಕಾಣ್ತಿಲ್ಲ. ಪಿಂಟು, ಓ ಪಿಂಟು. ಬಂದಪ್ಪ. ಅಪ್ಪ ಹೇಳಪ್ಪ. ಅರೆ, ಅತ್ತಿಗೆ ಸಿಕ್ಕಿದ್ರಾ? ಮಲಗಿದಾರಪ್ಪ? ಅತ್ತಿಗೆ, ನಿನ್ನನ್ನು ಎಲ್ಲಿಂದ ಹುಡುಕೋದಕ್ಕೆ ನೀನು? ಅತ್ತಿಗೆ ಅತ್ತಿಗೆ, ಯಾಕಪ್ಪ ಅತ್ತಿಗೆ ಮಾತಾಡ್ತಿಲ್ಲ? ಏನಂತ ಹೇಳಿ ಪಿಂಟು, ನಿನ್ನ ಅತ್ತಿಗೆ ಎಲ್ರನ್ನ ಬಿಟ್ಟು ಹೊರಟೋಗ್ಬಿಟ್ಲು ಪಿಂಟು. ಅಯ್ಯೋ ನಿಜನಾ? ಅಯ್ಯೋ ಅತ್ತಿಗೆ, ಅತ್ತಿಗೆ. ಅಯ್ಯೋ ಪಾಪ ಹುಡುಗ, ನನ್ನ ಅತ್ತಿಗೆ ಅತ್ತಿಗೆ ಅಂತ ಅಮ್ಮನ ತರ ಪ್ರೀತಿ ಮಾಡ್ತಿದ್ದ. ಅಯ್ಯೋ, ಇಂಥ ಒಳ್ಳೆ ಪಿಂಟುನ ಕಳ್ಕೊಂಡ್ಬಿಟ್ಟ ನಾನು. ನನ್ನ ಮುದ್ದಿನ ಮಗನ್ ತರ ಇದ್ದ. ಅತ್ತಿಗೆ ಎದ್ದೇಳತ್ತಿಗೆ, ಅತ್ತಿಗೆ ಎದ್ದೇಳು, ಅತ್ತಿಗೆ ಎದ್ದೇಳತ್ತಿಗೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟೆ ನೀನು. ಇನ್ನೊಂದು ಎಷ್ಟು ಪ್ರೀತಿ ಮಾಡ್ತಿದ್ದೆ ನಾನು. ಅಯ್ಯೋ ಅತ್ತಿಗೆ, ಬಿಟ್ಟು ಹೋಗ್ಬಿಟ್ಟಲ್ಲ ನನ್ನ. ಅಯ್ಯೋ ಪಿಂಟು. ಯಪ್ಪ, ಈ ಅಪ್ಪ ಮಗನ್ ಡ್ರಾಮಾ ನೋಡಕ್ ಆಗ್ತಿಲ್ಲಪ್ಪ. ಹೌದು ಕಣಮ್ಮ, ಕರ್ಮ ಕಾಂಡ. ಇಷ್ಟು ಬುದ್ಧಿ ಬಂದಿಲ್ಲ. ಇಲ್ಲ, ನಾನು ಮಾವನ ಅಥವಾ ಪಿಂಟು ದೇಹಕ್ಕೆ ಸೇರ್ಕೋಬೇಕು. ಬುದ್ಧಿ ಕಲ್ಸೋದು ಬಿಡಲ್ಲ ನಾನು. ಇಲ್ಲ, ಪಿಂಟು ದೇಹಕ್ಕೆ ಸೇರಲ್ಲ, ಯಾಕಂದ್ರೆ ಅವನು ಚಿಕ್ಕವನು. ಮಾವನ ದೇಹಕ್ಕೆ ಸೇರೋದು ಒಳ್ಳೆದು ಅಂತ ಅನಿಸುತ್ತೆ. ಹೀಗೆ ಆಗುತ್ತಿರುವಾಗ ಮಾವನು ತನ್ನ ಸೊಸೆಯ ಹೆಣವನ್ನು ಮನೆಗೆ ತರುತ್ತಾನೆ. ಅದನ್ನು ನೋಡಿ ಅತ್ತೆಯು ನಗಡುತ್ತಾ ಇರುತ್ತಾಳೆ. ಇಲ್ಲಿ ಮಲಗಿದ್ದಾಳೆ ಎಂದು ಚೀರುತ್ತಾ ಇರುತ್ತಾಳೆ. ಆದರೆ ಅವನು ಹೇಳುತ್ತಾನೆ ಇವಳು ಸತ್ತು ಹೋಗಿದ್ದಾಳೆ ಎಂದು. ಆವಾಗ ಅವಳ ಖುಷಿಗೆ ಪಾರವೇ ಇರುವುದಿಲ್ಲ. ಅವಳು ಖುಷಿಯಲ್ಲಿ ಅವಳ ಮಗನನ್ನು ಕರೆಯುತ್ತಾಳೆ. ಮಗನು ಸಂತೋಷ ಪಡುತ್ತಾ ಇರುತ್ತಾನೆ. ಆದರೆ ಅವರ ಸಣ್ಣ ಮಗ ಮಾತ್ರ ಅತ್ತಿಗೆ ಅತ್ತಿಗೆ ಎಂದು ಅಳುತ್ತಾ ಇರುತ್ತಾನೆ, ಚೀರುತ್ತಾ ಇರುತ್ತಾನೆ. ಅವನು ಅತ್ತಿಗೆಯನ್ನು ತುಂಬ ಪ್ರೀತಿ ಮಾಡುತ್ತಿದ್ದ, ತನ್ನ ತಾಯಿ ತರಾನೇ ನೋಡುತ್ತಿದ್ದ. ಅತ್ತಿಗೆ ಬುದ್ಧಿವಂತಿಗೆ ನನಗೆ ಬರಬೇಕು ಎಂದು ಆಸೆ ಪಡುತ್ತಿದ್ದ. ಆದರೆ ಏನೂ ನಡೆದಿರಲಿಲ್ಲ. ಅವನು ತುಂಬ ದುಃಖಿಸುತ್ತಾ ಇರುತ್ತಾನೆ. ಆದರೆ ಜಾನುವಿನ ಆತ್ಮವು ಒಂದು ಯೋಚನೆಯನ್ನು ಮಾಡುತ್ತದೆ. ಏಕೆಂದರೆ ಈ ಅಮ್ಮ ಮಗನಿಗೆ ಬುದ್ಧಿ ಕಲಿಸಲು ಯಾರ ದೇಹಕ್ಕಾದರೂ ಹೋದರೆ ಇವರಿಗೆ ಬುದ್ಧಿ ಕಲಿಸಬಹುದು ಎಂದು ಆಸೆ ಪಡುತ್ತಾ ಇದ್ದಾಳೆ. ಆದರೆ ಅವಳಿಗೆ ದೇಹಕ್ಕೆ ಹೋಗಲು ಆಗುವುದೇ ಇಲ್ಲ. ಅವಳು ದೇವರ ಮೊರೆಯನ್ನು ಹೋಗುತ್ತಾಳೆ. ಶಿವ, ನಾನು ನಿನ್ನನ್ನು ನಂಬಿದ್ದೀನಿ, ನಂಗೆ ದೇಹಕ್ಕೆ ಹೋಗೋ ಥರ ಮಾಡು ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಬ್ಬಾ, ಹೋಗಕ್ಕಾಗುತ್ತೆ ಅಂದ್ರೆ ದೇವ್ರು ನಮ್ಮ ಪರ ಇದ್ದಾನೆ. ದೇವ್ರು ಯಾವತ್ತೂ ಒಳ್ಳೆಯವ್ರ ಪರ ಇರ್ತಾನೆ.
ಪಿಂಟು, ಓ ಪಿಂಟು. ಏನಪ್ಪ? ಇಲ್ಲ, ನಾನು ನನ್ನ ವಾಯ್ಸಲ್ಲೇ ಕರಿಬೇಕು. ಇಲ್ಲ, ಏನ್ ಮಾಡ್ಲಿ, ಕರಿತೀನಿ. ಪಿಂಟು, ಅತ್ತಿಗೆನಾ? ಯಾವ್ದು ವಾಯ್ಸ್ ಅದು? ಏ ಅಮ್ಮ, ಜಾನು ವಾಯ್ಸ್ ತರ ಕೇಳಿಸ್ಲಿಲ್ವಾ? ಅತ್ತಿಗೆ, ಅತ್ತಿಗೆ, ಹಾಗಾದ್ರೆ ಬದುಕಿದ್ದೀರಾ ಅತ್ತಿಗೆ? ಅತ್ತಿಗೆ, ಅತ್ತಿಗೆ. ಏನೋ ನೀನು, ಏನ್ ಆಸೆ ನೋಡ್ತಿದ್ಯಾ? ಬಾರೋ ಇಲ್ಲಿ ಮಗನೇ. ಅಪ್ಪನಿಗೇನಾಯ್ತು? ಅಪ್ಪ ಯಾಕೆ ನನ್ನ ಕರೀತಿದ್ದಾರೆ? ಏನಪ್ಪ ಏನಾಯ್ತು? ಬಾ ಅಂದೆ ಅಲ್ವಾ ನನ್ನ ಪಕ್ಕನೇ, ಇಲ್ಲ ನಾನೇ ಬರಲ್ಲ ಅಲ್ಲಿಗೆ. ಇವ್ರಿಗೆ ಏನಾಯ್ತು? ಇವ್ರಿಗೇನು ದೆವ್ವ ಗಿವ್ವ ಹಿಡಿದು ಬಿಡುತ್ತೆ ಹೇಗೆ? ಸುಮ್ಮನೆ ನಾಟಕ ಮಾಡ್ತಾರೆ. ಅವ್ರಿಗೂ ಖುಷಿ ಇರ್ಬೋದು ಇವಳು ಸತ್ತಿರೋದು. ನನಗೇನು ಖುಷಿ ಇಲ್ಲ, ಗೊತ್ತಾಯ್ತಲ್ಲ? ನಿಮ್ನ ಸಾಯಿಸಿದ ಬಿಡಲ್ಲ ನಾನು. ರೀ, ಏನಾಗಿದೆ ನಿಮಗೆ? ದೆವ್ವ ಗಿವ್ವ ಹಿಡ್ಕೊಂತ ಹೆಂಗೆ? ಸುಮ್ಮನೆ ಸಾಯಿಸೋ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ನಮ್ಮನ್ನ ಯಾಕೆ ಸಾಯಿಸ್ತೀರ ನೀವು? ನಾನು ನಿಮ್ಮ ಹೆಂಡತಿ, ಅವ್ರ ಮಕ್ಕಳು, ಗೊತ್ತಿರುವ ನಿಮಗೆ? ನೀನಾಗೆ ನೀನು ಬೀಗರಿಗೆ ಫೋನ್ ಮಾಡಿ ಬರೋಕೆ ಹೇಳಿದ್ದಿ. ಅಮ್ಮ ಫೋನ್ ಮಾಡಮ್ಮ, ಅಪ್ಪಂಗೆ ದೆವ್ವ ಹಿಡಿತ, ಹೇಗೆ ದೆವ್ವ ತರ ಆಡ್ತಿದಾರೆ. ಭಯ ಆಗುತ್ತೆ ಕಣು, ಅವ್ರ ಜೊತೆ ಏನಂತ ಹೇಳುದು? ಭಯ ಪಡ್ಬೇಡಮ್ಮ, ನಮಗೆ ಗೊತ್ತಿಲ್ಲ ಅಂದ್ರೆ ಆಯ್ತು. ಸರಿ ಸರಿ. ಹಲೋ ಹಲೋ ಹಲೋ, ಬೀಗ್ರೆ ಬೀಗ್ರೆ, ಕೇಳಿಸ್ತಿದ್ಯಾ? ಎಲ್ಲಿದ್ದೀರಾ? ಹೌದಾ, ಒಮ್ಮೆ ಬರ್ತೀರಾ ಮನೆಗೆ? ಅದು ಮಗಳು ನೋಡಬೇಕು. ಅದೇ ಹೌದು ಹೌದು, ಮಗಳ ನೋಡಕ್ ಬನ್ನಿ ಒಂದ್ಸಲ. ಬರ್ತಾರೆ ಅಂತ ಕಣೋ. ಫೋನ್ ಕಟ್ ಮಾಡಮ್ಮ. ಆಯ್ತಾಯ್ತಾಯ್ತು. ಇಲ್ಲಿ ಬಂದು ಇನ್ನೇನೇನು ಗಲಾಟೆ ಮಾಡ್ತಾರ ಏನೋ. ಬೀಗ್ರೆ ಬಂದೇ ಬಿಟ್ರಲ್ಲ. ಅದು ಬೀಗ್ರೆ ಬೀಗ್ರೆ, ಏನಾಯ್ತು ಬೀಗ್ರೆ? ಏನಾಯ್ತಲ್ಲ ಇಂದ್ರೆ? ಅತ್ತೆ, ಅದು ನಿಮ್ಮ ಮಗಳು. ಅತ್ತಿಗೆ ಎದ್ದೇಳತ್ತಿಗೆ. ಅಮ್ಮ ಬಂದ್ಲು. ಅಯ್ಯೋ ಅಮ್ಮ. ಅಮ್ಮ ಬಂದ್ಬಿಟ್ಲು. ಅಮ್ಮನಿಗೆ ತುಂಬಾ ನೋವಾಗಿರ್ಬೋದು, ಗೊತ್ತಾದ್ರೆ ತುಂಬಾ ನೋವು ಪಡ್ತಾಳೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ಏನಾಗಿದೆ ನಿಮ್ಗೆಲ್ಲ? ಏನಾಯ್ತು ಇಲ್ಲಿ? ಏನ್ ನಡೀತಿದೆ ಇಲ್ಲಿ? ಏನಾಗ್ತಿದೆ ಹೇಳಿ ಹೇಳಿ. ನನ್ನ ಮಗಳಲ್ಲಿ ನಿಮ್ ಮಗಳು ಅಲ್ಲಿ ನೋಡಿ ಬೀಗ್ರೆ. ಯಾಕೆ ಕಳ್ಸಿದಾನೆ? ಅದು ಬೀಗ್ರೆ, ಅದು ಏನದು? ಅದು ಹೇಳಿ ನಿಜ. ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೆ? ಏನಾಯ್ತು? ಅತ್ತಿಗೆ ಎದ್ದೇಳು. ಏನಾಯ್ತಪ್ಪ ಚಿಂಟು? ಏನಾಯ್ತು ನಿಮ್ಮ ಅತ್ತಿಗೆಗೆ? ಮಗ ಜಾನು ಜಾನು ಜಾನು. ಅಮ್ಮ, ಇವರೇನು ಅಮ್ಮ ಅಂತ ಕರೀತಿದಾರಲ್ಲ? ಜಾನು ಜಾನು, ಎದ್ದೇಳಮ್ಮ ಜಾನು. ಅದು ಬೀಗ್ರೆ, ನಿಮ್ಮ ಮಗಳು ಸುತ್ತ ಹೋಗ್ಬಿಟ್ಟಿದ್ದಾಳೆ. ಇದು ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಇದು? ನೋ, ನಾನು ನಂಬಲ್ಲ. ಏನ್ ಹೇಳ್ತಿದ್ದೀರಾ? ನನ್ನ ಮಗಳು ಸುತ್ತೋಗಿದೆ ನಿಲ್ತೀಯಾ? ಎಷ್ಟು ಧೈರ್ಯ ನಿಂಗೆ? ನಿನ್ನ ನನ್ನ ಮಗಳನ್ನ ಸತ್ತೋಗಿದೆ ಅಂತೀಯಾ? ದೇವ್ರೆ, ಇವ್ರ ಮಧ್ಯೆ ಸಿಕ್ಕಾಕೊಂಡ್ರೆ ನನ್ನ ಸಾಯಿಸ್ಬಿಡ್ತಾರೆ. ನಾನೇ ಎಸ್ಕೇಪ್. ನಿಂತ್ಕೋ ಸಂತೋಷ, ಎಲ್ಲಿಗೆ ಹೋಗ್ತಿದ್ಯಾ? ನಾನು ನಿಮ್ ಬೀಗ್ರಲ್ಲ ಅಮ್ಮ, ನಾನಮ್ಮ ನಿನ್ ಮಗಳು ಜಾನು. ಅಮ್ಮ, ನಾನಮ್ಮ ನಿನ್ ಮಗಳು ಜಾನು. ಸತ್ತೋಗ್ಬಿಟ್ಟೆ ಅಮ್ಮ, ನಾನು ಸತ್ತೋಗ್ಬಿಟ್ಟೆ. ನಾನೇ ಬಾವಿಗಾರು ಸತ್ತೋಗ್ಬಿಟ್ಟೆ. ಅದಕ್ಕೆ ನಾ ಗಂಡ ಈ ತರ ಆಡ್ತಿದ್ದು. ಇಲ್ಲಿ ತಪ್ಪಿಸ್ಕೊಂಡ್ರೆ ಆಗ್ಬೋದಾ ಅಂತ. ಇಲ್ಲ ನಾವು ಸುತ್ತಿರ್ತೀವಿ. ಮೊನ್ನೆ ಓಡು. ಅಮ್ಮ, ಓಡಕ್ಕಾಗ್ತಿಲ್ಲಮ್ಮ, ಏನೋ ಹಿಡ್ಕೊಂಡಾಗ್ತಿದೆ. ಹೂ ಕಣ, ನಂಗೂ ಹೋಗಕ್ಕಾಗ್ತಿಲ್ಲ. ಏನೋ ಹಿಡ್ಕೊಂಡಾಗ್ತಿದೆ. ಏನೇನೋ ಹಿಡ್ಕೊಂಡಿಲ್ಲ, ನಾನೇ ನಿಮ್ಮನ್ನ ಹಿಡ್ಕೊಂಡೆ. ನಿಮ್ಮನ್ನ ಹೋಗಕ್ ಬಿಡಲ್ಲ, ನಾನು ಬಿಡಲ್ಲ. ನನ್ನ ಸಾಯಿಸ್ಬಿಟ್ರಲ್ಲ, ನನ್ನ ಸಾಯಿಸೋ ತರ ಮಾಡ್ಬಿಟ್ರಲ್ಲ. ಖುಷಿನಾ ನಿಮ್ಗೆ? ನಿಮ್ಮನ್ನ ಹೋಗಕ್ ಬಿಡಲ್ಲ ನಾನು. ಅಯ್ಯೋ ದೇವ, ನಾವು ಬದುಕಲ್ಲ ಕಣೋ, ಬದುಕಲ್ಲ ಮಗ್ನೆ. ಹೌದು ಕಣಮ್ಮ. ನನ್ನ ಮಗಳು ಸತ್ತೋಗ್ಬಿಟ್ಲ. ಅತ್ತಿಗೆ, ನೀವು ನನ್ನ ಅಪ್ಪಂದೆ ಹೇಗೆ ಬಂದಿದ್ದೀರ ಅತ್ತಿಗೆ?
ಸಾರಿ ಪಿಂಟು, ಸಾರಿ. ನಂಗಾಗ್ಲಿಲ್ಲ ಕಣೋ ಬದುಕಕ್ಕೆ, ನಂಗಾಗ್ಲಿಲ್ಲ ಬದುಕಕ್ಕೆ. ನನ್ನ ಬದುಕಕ್ಕೆ ಬಿಡ್ಲಿಲ್ಲ ಇವರು. ಸತ್ತೋಗೋ ಥರನೇ ಮಾತಾಡ್ಬಿಟ್ರಲ್ಲ ಕಣೋ. ನಂಗೆ ನೆನಪಾಗ್ಲಿಲ್ಲ ನಿಂದು ಮಾವಂದು ಅಮ್ಮಂದು ನೆನಪೇ ಆಗ್ಲಿಲ್ಲ ಕಣೋ. ಸಾಯುವಾಗ ನೆನಪೇ ಆಗ್ಲಿಲ್ಲ. ನಿಮ್ದಿರ ನಿಮ್ಗೆ ಆಸ್ತಿ 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 ಅಂತ ನನ್ನ ಮಗಳನ್ನ ಸಾಯಿಸ್ಬಿಟ್ರಲ್ಲ ಬಿಗ್ರಿ. ಅದು ಅಮ್ಮ ಬಿಗ್ರೆ ಸಾಕು, ಅಮ್ಮ ಸಾಕು ಬಿಗ್ರೆ. ಅಮ್ಮ ಅಯ್ಯೋ ಬಿಗ್ರೆ, ಕೆಂಪಾಗಿ ರಕ್ತ ಬರ್ತಿದೆ. ಅಮ್ಮ ಅಯ್ಯೋ ಬಿಟ್ಬಿಡಿ ಬಿಗ್ರೆ, ಬಿಗ್ರೆ ಸಾರಿ ತಪ್ಪಾಯ್ತು. ಅಮ್ಮ ಅಯ್ಯೋ ಕ್ಷಮಿಸ್ಬಿಡಿ ಅತ್ತೆ. ಏನೋ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅತ್ತೆ. ಕ್ಷಮಿಸ್ಬೇಕಾ ನಿಮ್ಮನ್ನ? ಕ್ಷಮಿಸ್ಬೇಕಾ? ಕ್ಷಮಿಸ್ಬೇಕಾ? ಏನು ತಗೋ ಅಮ್ಮ, ಅಮ್ಮ ತಗೋ ಆ, ತಗೋ. ಇದು ಆಸ್ತಿಗೋಸ್ಕರ ಇದು ಮಾಡಿದ್ದಕ್ಕೆ ತಗೋ. ತಗೋ, ಇದು ನನ್ನ ಮಗಳನ್ನ ಬಳಿ ತಗೊಂಡಿದ್ದಕ್ಕೆ ತಗೋ. ಇದು ನನ್ನ ಮಗಳನ್ನ ನೋಯಿಸಿದಕ್ಕೆ. ಅತ್ತೆ, ಅಮ್ಮ, ದೆವ್ವ ಹಿಡ್ಬಿಡ್ತಾ ನಿಮಗೆ. ಅನ್ಯಾಯವಾಗಿ ನನ್ನ ಮಗಳನ್ನ ಸಾಯಿಸ್ಬಿಟ್ಟಲ್ಲ ನೀನು, ಸಾಯಿಸ್ಬಿಟ್ಟಲ್ಲ ನೀನು, ಸಾಯಿಸ್ಬಿಟ್ಟಲ್ಲ. ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ, ನಿಮಗಿಬ್ಬರಿಗೂ ಒಳ್ಳೇದಾಗದೇ ಇಲ್ಲ. ನನ್ನ ಶಾಪ ತಡೆದೇ ಬಿಡಲ್ಲ ನಿಮಗೆ. ಅಮ್ಮ ಬಿಟ್ಬಿಡಮ್ಮ ಇವ್ರನ್ನ, ಇವ್ರ ಸಾಹಸ ಬೇಡ. ನನ್ನ ಕ್ಷಮಿಸ್ಬಿಡಮ್ಮ ಜಾನು. ಪಿಂಟು ಇರು, ಸೈಡ್ ಬಾ ಪಿಂಟು. ಅದಕ್ಕೆ ಇಲ್ಲ ಪಿಂಟು, ನೀನು ಹೋಗು ಆ ಕಡೆ. ನಾನು ನಿನ್ನ ಹತ್ರ ಮತ್ತೆ ಬರ್ತೀನಿ. ಇನ್ನೂ ಅದಕ್ಕೆ ನಾ ಹೋಗಲ್ಲ. ಇಲ್ಲ ಪಿಂಟು, ಇದು ದೊಡ್ಡವ್ರ ಮದುವೆ ಆಗ್ತಿರೋದು, ನೀನು ಹೋಗ್ಬೇಕು. ಅದಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೇನೆ. ಗೊತ್ತು ಪಿಂಟು, ಸರಿ ಆ ಕಡೆ ಹೋಗು. ಲೇ ಅತ್ತೆ ಅನ್ನಿಸ್ಕೊಂಡವಳೆ, ನನ್ನ ಸಾಯಿಸ್ಬಿಟ್ಟಲ್ಲ ನೀನು, ನನ್ನ ಸಾಯಿಸ್ಬಿಟ್ಟಲ್ಲ. ನನಗೆ ಏನೇ ನಾನು ಮಾಡಿದ್ದೀನಿ ನಿಂಗೆ ಅನ್ಯಾಯ? ಏನ್ ಮಾಡಿದ್ದೀನಿ ನಿಂಗೆ ಅನ್ಯಾಯ? ಸಾಯಿಸ್ಬಿಟ್ರಲ್ಲ ನಿಮ್ಮನ್ನ. ಜಾನು ಬಿಡ್ರಿ, ಬಿಡ್ರಿ, ಬಿಡ್ರಿ ಜಾನು, ಬಿಡಮ್ಮ. ಮಗ್ನೆ ಬಿಡು, ಮಗ್ನೆ ಬಿಡ್ಸು ಮಗ್ನೆ. ಬಿಡಲ್ಲ ಕಣ್ರು, ನಿಮ್ಮನ್ನ ಬಿಡಲ್ಲ. ಅಮ್ಮ ಬಿಡ್ರಿ. ಅಪ್ಪ ಬಿಡಪ್ಪ ಅಮ್ಮನ. ಯಾರು ನಿನ್ನಮ್ಮ? ಯಾರು ಯಾರು ನನ್ನ ಸಾಯಿಸ್ಬಿಟ್ಟು? ನಿಮ್ಮಮ್ಮ ಬೇಕಾ ನಿಂಗೆ? ನನ್ನ ಸಾಯಿಸ್ಬಿಟ್ರಲ್ಲ, ನಿಮ್ಮಮ್ಮ ಬೇಕಾ? ನಾ ಬಿಡಲ್ಲ. ಜಾನು ಅಮ್ಮ ಬಿಡಮ್ಮ ಜಾನು, ಅವ್ರಿಗೆ ದೇವರ ಶಿಕ್ಷೆ ಕೊಡ್ತಾರೆ. ಅಮ್ಮ ಬಿಡಲ್ಲ, ನಾನು ಇವ್ರನ್ನ ಸಾಯಿಸ್ಬಿಡ್ತೀನಿ. ಇಲ್ಲ ಮಗ್ಳೆ, ಸಾಯಿಸ್ಬೇಡ. ನಾನು ನಿಂಗೆ ಇದನ್ನೇ ಕಲ್ಸಿರೋದ ಮಗ್ಳೆ. ಅವರಿಗೆ ದೇವರಿಗೆ ಶಿಕ್ಷೆ ಕೊಡ್ತಾರೆ ಅಮ್ಮ. ನೀನ್ ಬಾ. ನನ್ನ ಕ್ಷಮಿಸ್ಬಿಡು ಜಾನು. ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು. ಸೊಂಟ ಅಯ್ಯೋ, ಕಾಪಾಡಿ ಕಾಪಾಡಿ ಬಿಗ್ರೆ, ಬಿಗ್ರೆ. ಅಮ್ಮ ಅಯ್ಯೋ ಜಾನು, ಬಿಡಮ್ಮ ಜಾನು, ಬೇಡ ಜಾನು, ಬಿಟ್ಬಿಡು ಜಾನು, ಬೇಡ. ನಮಗೆ ಇವ್ರ ಸಾಹಸ ಬೇಡ ಜಾನು, ಬಾ ಅಮ್ಮ. ಇಲ್ಲ ಅಮ್ಮ, ನಿಂಗೇನು ಗೊತ್ತಾಗಲ್ಲ, ನಿಂಗೇನು ಗೊತ್ತಾಗಲ್ಲಮ್ಮ. ನೀನ್ ಪಾಪದವಳು. ಇವ್ರು ಮಾಡಿದ ಅನ್ಯಾಯಕ್ಕೆ ನಾನು ಸ್ವಲ್ಪನಾದ್ರೂ ತಕ್ಕ ಶಾಸ್ತಿ ಮಾಡ್ತೀನಿ ಅಮ್ಮ. ಅಯ್ಯೋ, ನನ್ ಮಗು ಹೇಳೋದೇ ಕೇಳ್ತಿಲ್ವಲ್ಲ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಹೇಗಾದ್ರೂ ಮಾಡಿ ಕಾಪಾಡತ್ತೆ ನಮ್ಮನ್ನ. ಅಯ್ಯೋ ಅಯ್ಯೋ, ನನ್ ಮೇಲೆ ಹೋಗ್ತಿದ್ದೀನಿ. ಅತ್ತೆ 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 ಕಾಪಾಡತ್ತೆ. ಜಾನು ಅಪ್ಪ ಬೇಡಪ್ಪ. ಅಯ್ಯೋ ಅಯ್ಯೋ ದೇವ್ರೆ. ಬಿಡ್ರಿ ಅಮ್ಮ, ಬಿಗ್ರೆ ಕಾಪಾಡಿ ಬಿಗ್ರೆ, ನಿಮ್ ಕೈ ಮುಗ್ದು ಬೇಡ್ಕೋತೀವಿ, ಕಾಪಾಡಿ. ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ಜಾನು ಬೇಡಮ್ಮ, ಜಾನು, ಜಾನು ಬಾ ಮಗಳೇ, ನೀನ್ ಹೋಗಮ್ಮ, ಸ್ವರ್ಗಕ್ಕೆ ಹೋಗಮ್ಮ. ಜಾನು ಅಯ್ಯೋ ಅಯ್ಯೋ, ನನ್ನ ಕಾಲು ಕಾಲು, ಅಯ್ಯೋ ಕಾಲು ಕಾಲು. ಅತ್ತೆ ನೋವಾಗ್ತಿದೆ ಅತ್ತೆ. ಅತ್ತೆ ಏನಾದ್ರು ಹೇಳತ್ತೆ ಅತ್ತೆ. ಹೋ ಹೋ ಹೋ, ಈಗ ನಿಮ್ಗೆ ಅತ್ತೆ ನೆನಪಾದ್ರಾ? ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡೋಗತ್ತೆ ನೆನಪಾಗ್ಲಿಲ್ವಾ? ಈಗ ಅತ್ತೆ ಜೊತೆ ಬೇಡ್ಕೋತಿದ್ದೀರಾ? ಬಿಡಮ್ಮ ಜಾನು, ಅವ್ರು ಮಾಡಿದ ಪಾಪ ಅವರಿಗೆ ಸಿಗುತ್ತೆ. ಬಾ ಬಾ ಮಗಳೇ, ನೀನು ಮಗಳೇ, ಬಾ ಮಗಳೇ. ಆಯ್ತಮ್ಮ. ಅಮ್ಮ ಅಯ್ಯೋ ಸೊಂಟ ಮುರಿಬೇಕು ನಿನ್ ಸೊಂಟ. ಜಾನು ಕಾಲ್ ಸರಿ ಮಾಡು ಜಾನು. ಬಿಗ್ರೆ, ತುಂಬಾ ಥ್ಯಾಂಕ್ಸ್ ಬಿಗ್ರೆ. ಇವಾಗ ನಿಮ್ ತಪ್ಪಿನ ಅಲ್ವಾಯ್ತಾ? ಹೂ ಬಿಗ್ರೆ, ಆಯ್ತು. ಇನ್ಯಾವತ್ತು ಈ ತರ ತಪ್ಪು ಮಾಡಲ್ಲ ಬಿಗ್ರೆ. ಅಮ್ಮ ಥ್ಯಾಂಕ್ಸ್ ಮಾವ. ಅಮ್ಮ. ಏನಾಯ್ತ್ರಿ? ರೀ ಎದ್ದೇಳ್ರಿ, ರೀ
ಎಲ್ಲ ಗಿರ್ಗಿರ ಅಂತಿದೆ. ಏನೇ ನೀನೇ ಏನ್ ಮಾಡ್ತಿದ್ಯಾ? ಅದು ರೀ, ಅದು ಜಾನು ಆತ್ಮ ನಿಮ್ ದೇಹದಲ್ಲಾಗಿತ್ತು. ಜಾನು ಅಥವಾ ನನ್ನ ದೇಹದಲ್ಲಿ ಯಬ್ಬೋ. ಅಲ್ಲಿ ನೋಡ್ರಿ ಎಂತ ಪವಾಡ. ಅಯ್ಯೋ ಅತ್ತೆಗೆ. ಪಿಂಟು, ನಾ ಹೋಗ್ಬರ್ತೀನಿ ಪಿಂಟು. ಅತ್ತೆ, ಪಿಂಟುನ್ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ, ನಾ ಹೋಗ್ಬರ್ತೀನಿ. ಅತ್ತೆ, ಸರಿಯಾಗಿ ಕೇಳಿಸ್ಕೊಳ್ಳಿ ರೀ. ನೀವು ಸಹ ಅಷ್ಟೇ. ಮಾವನಿಗೂ ಪಿಂಟುಗೂ ಏನ್ ಮಾಡಬಾರ್ದು, ನೀವು ಜಗಳ ಮಾಡಬಾರ್ದು ಅವ್ರ ಜೊತೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಅಮ್ಮನ ಕೂಡ ನೀವೇ ನೋಡ್ಕೋಬೇಕು. ಸರಿ ಅಮ್ಮ, ಆಯ್ತು, ನೋಡ್ಕೋತೀವಿ. ನಮ್ ತಪ್ಪಿನ ಅರಿವು ಆಗಿದೆ. ಹೌದು, ನಾವು ಚೆನ್ನಾಗಿ ನೋಡ್ಕೋತೀವಿ. ಹ್ಞೂ ಸರಿ, ನಾನು ನೆಮ್ಮದಿಯಿಂದ ಹೋಗ್ತೀನಿ. ಮಗಳೇ, ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ. ಎಲ್ರು ಕೇಳಿಸ್ಕೊಳ್ಳಿ ಚೆನ್ನಾಗಿ. ಎಲ್ಲಾದ್ರೂ ಇನ್ನೊಂದ್ಸಲ ಈ ತರ ಏನಾದ್ರು ಮೋಸ ಕಂಡೆ ವಾಪಸ್ ಬರ್ತೀನಿ. ನಾನು ವಾಪಸ್ ಬರ್ತೀನಿ. ಬೆಂಕಿ, ಮಗ ಬೆಂಕಿಯಾಗಿ ಹೋಗ್ತಾಳೆ. ಸೋಸೆ. ಹೀಗೆ ಜಾನು ಎಲ್ಲರನ್ನೂ ನಿಭಾಯಿಸಿಕೊಂಡು ಮುಂದೆ ಹೋಗುತ್ತಾಳೆ. ಅವಳ ಅಮ್ಮನ ಮಾತು ಕೇಳಿಕೊಂಡು ಎಲ್ಲರನ್ನೂ ಸುಮ್ಮನೆ ಬಿಡುತ್ತಾಳೆ. ಹಾಗೆಯೇ ಒಂದು ದಿನ ಅವಳು ಹೋದ ಮೇಲೆ ಎಲ್ಲರೂ ಖುಷಿಯಿಂದಿರುತ್ತಾರೆ. ಅವಳ ಅಮ್ಮನೂ ಕೂಡ ಅವಳ ಗಂಡನ ಮನೆಯಲ್ಲಿ ವಾಸವಿರುತ್ತಾಳೆ. ಹಾಗೆಯೇ ಮುಂದೇನಾಯಿತು ನೋಡೋಣ. ಬೀಗ್ರೆ, ಓ ಬೀಗ್ರೆ, ಬನ್ನಿ ಬೀಗ್ರೆ. ಎಷ್ಟೊತ್ತು ಮಾಡ್ತೀರಾ ನೀವು? ಬಂದೆ ಬೀಗ್ರೆ, ಇರೀ ಬಂದೆ. ರೀ ಬನ್ರಿ ಒಮ್ಮೆ. ಅಮ್ಮ, ನಾ ಬಂದೆ. ಬಾರೋ 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 ಮಗನೇ. ಅತ್ತಿಗೆ ಇಲ್ಲಮ್ಮ? ಅತ್ತಿಗೆ ಬರ್ತಾಳ್ ಕಣು, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ. ಓಹೋ, ನೀನ್ ಹೋಗ್ಲಿಲ್ವಾ ಬ್ಯೂಟಿ ಪಾರ್ಲರ್ಗೆ? ಏನ್ರಿ ನಿಮ್ದು ತಮಾಷೆ? ಬೀಗ್ರು ತಮಾಷೆ ಮಾಡೋದು ಇರ್ತಾರ? ಹೇಳಿ ಬೀಗ್ರೆ. ಬೀಗ್ರು ತಮಾಷೆ ಮಾಡ್ಕೊಂಡಿದ್ರೆ ಚಂದ. ಏನ್ ಬೀಗ್ರೆ ನೀವು ಕೂಡ? ನಮ್ಮತ್ತೆ ಅಂದ್ರೆ ಹಾಗೇನೆ, ಗೊತ್ತಾಯ್ತಲ್ಲಮ್ಮ. ಆಯ್ತಪ್ಪ ಆಯ್ತು. ನೀನ್ ನಿನ್ನ ಅತ್ತೆನ ಬಿಟ್ಕೊಡಕ್ಕಿದ್ಯಾ ಯಾವಾಗಾದ್ರೂ? ನನ್ನಲ್ಲಿ ಅಂದ್ರಲ್ವಾ, ಹಾಗೆ ಇರ್ತಾರೆ ಬಿಡು. ಹಾ ಹಾ ಹಾ, ನೀವು ಆತರ ತಲೆ ಮೇಲೆ ಕೂಸ್ಕೊಂಡಿದ್ದಕ್ಕೆ ಅವ್ನು ತುಂಬಾ ಮೆರಿತಿರೋದು. ಬಿಡಿ ಬೀಗ್ರೆ, ಹೋಗ್ಲಿ ಆಚೆಗೆ. ಹೌದು ಅತ್ತೆ, ಅಮ್ಮನ ಯಾವಾಗ್ಲೂ ನಂಜಿ. ನೀನ್ ಬಾರು, ಅಮ್ಮಂದ್ ಯಾವಾಗ್ಲೂ ಇದ್ದದ್ದೆ. ನಮ್ಮ ಏನಂತೀಯ ನಮ್ಮ ಅತ್ತೆ ಮಾತಿಗೆ? ಹೋಗ ಸುಮ್ನೆ. ನಿನ್ನ ಅತ್ತೆನ ಇಬ್ರು ಒಂದೇ ಆಗಿದ್ದೀರ. ಮತ್ತೆ ಅಲ್ಲಿ ಅತ್ತೆ ಅಲ್ವಾ? ಬೇಡ ರೀ, ಸುಮ್ನೆ ರೀ, ನಂಗೆ ಸಿಟ್ಟು ಬರ್ಸ್ಬೇಡಿ. ಯಾವಾಗ ನೋಡು ಊಸ್ಕೊಂಡಿರ್ತೀರ. ಅತ್ತೆ ಅತ್ತೆ, ನೋಡಿ ನೋಡಿ ನನ್ನ ಅಮ್ಮ ನಾಗವಲ್ಲಿ ಆಗ್ತಾ ಬದಲಾಗ್ತಾ ಇದ್ದಾಳೆ. ಸುಮ್ನಿರು. ಏನಾಯ್ತತ್ತೆ? ಇರ್ಲಿ ಸುಮ್ನಿರೋ, ಸುಮ್ಮನೆ ಯಾಕೆ ಚಕ್ರ ಮಾಡ್ತೀಯ? ಇರು. ನನ್ ಮಗಳಲ್ಲಿ ಮಾತಾಡಿ ಮಾತಾಡಿ, ಚಂದ ಮಾತಾಡಿ. ಸುಮ್ನಿರು. ಅಮ್ಮ, ಲವ್ ಯು ಅಮ್ಮ, ಲವ್ ಯು ಅಮ್ಮ. ನನ್ನ ಮುದ್ದು ಮಗ ಇವ, ನನ್ನ ಮುದ್ದು ಮಗ. ಆಯ್ತಪ್ಪ ಆಯ್ತು. ಓ ಮಗಳೇ, ಎಲ್ಲಿದ್ಯಾ ಮಗಳೇ? ಎಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಪ್ಪ? ದೇವ್ರೆ, ಮಗಳೇ ಬಾರೆ. ಬಂದೆ ಅಮ್ಮ. ಏನಮ್ಮ ನೀನು? ಓ ಬಂದ್ಯಾ? ಇಷ್ಟು ಲೇಟಾ? ಬಾಬಾ ಅಲ್ಲೇ ಪಕ್ಕ ನಿಲ್ಲು. ನಮ್ಮ ಸಂಸಾರ ಆನಂದ ಸಾಗರ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ಊರೇ ನಮಗಾದರ. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ಊರೇ ನಮಗಾದರ. ಎಷ್ಟು ಚೆನ್ನಾಗಿದೆ ನಮ್ಮ ಸಂಸಾರ. ಅಮ್ಮ ತುಂಬಾ ಖುಷಿಯಲ್ಲಿದ್ದಾಳೆ. ಈ ಖುಷಿಯಲ್ಲಿ ನಾನು ಭಾಗಿಯಾಗ್ತಿದ್ರೆ ಎಷ್ಟು ಚೆನ್ನಾಗಿತ್ತು. ಇರ್ಲಿ, ಪರವಾಗಿಲ್ಲ. ಅಮ್ಮ ಖುಷಿಯಾಗಿದ್ದಾಳೆ, ಮನೆಯವ್ರು ಖುಷಿಯಾಗಿದ್ದಾರೆ, ಅಷ್ಟೇ ಸಾಕು. ಎಲ್ಲ ಬದಲಾಗಿದ್ದಾರೆ, ಎಲ್ಲ ಒಳ್ಳೆಯವರಾಗಿದ್ದಾರೆ. ತುಂಬಾ ಖುಷಿ ಆಯ್ತು. ನಂತರನೇ ಪ್ರಿಯಾನು ಕೂಡ ಪಿಂಟುನ ತುಂಬಾ ಇಷ್ಟಪಡ್ತಾಳೆ. ತುಂಬಾ ಖುಷಿ ಆಯ್ತು. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ನಮಗಾದಾರ. ಪಿಂಟು ಚಂದ ಸಾಂಗ್ ಹೇಳ್ತಾನೆ. ಜಾನುವಿನ ಆತ್ಮವು ಬರುತ್ತಾ ಹೋಗುತ್ತಲೇ ಇರುತ್ತದೆ, ಯಾರಿಗೂ ತಿಳಿದಿರುವುದಿಲ್ಲ. ಜಾನುವಿನ ಆತ್ಮವು ಹೊರಟು ಹೋಗುತ್ತದೆ. ನಂತರ ಎಲ್ಲರೂ ಖುಷಿಯಿಂದ ಇರುತ್ತಾರೆ, ಎಲ್ಲರೂ ತುಂಬಾನೇ ಬದಲಾಗುತ್ತಾರೆ. ಅದರಲ್ಲಿ ಸಂತೋಷನ ತಾಯಿ ಅಂತೂ ತುಂಬಾನೇ ಬದಲಾಗುತ್ತಾಳೆ, ಹಾಗೆಯೇ ಸಂತೋಷನು ಕೂಡ. ನಂತರ ಜಾನುವಿನ ತಾಯಿ ಮುಂದೆ ನಿಂತು ಸಂತೋಷ ಇಷ್ಟಪಟ್ಟ ಹುಡುಗಿಯನ್ನು ಕರೆದಂದು ಮದುವೆ ಮಾಡಿಕೊಡುತ್ತಾಳೆ. ಆಮೇಲೆ ಎಲ್ಲರೂ ಖುಷಿಯಿಂದ ಇರುತ್ತಾರೆ. ಅವರು ಆಸೆಗೆ ಆಸೆ ಪಡೆದೇ ಎಲ್ಲವನ್ನು ದಾನ ಧರ್ಮ ಮಾಡುತ್ತಾ ಇರ್ತಾರೆ. ಇದರನ್ನೆಲ್ಲ ನೋಡುತ್ತಾನೆ ಇರುತ್ತಾಳೆ ನಮ್ಮ ಜಾನು. ಆದರೆ ಯಾರಿಗೂ ಗೊತ್ತಾಗುವುದಿಲ್ಲ. ಆದರೆ ಜಾನುವಿನ ಕುಟುಂಬಕ್ಕೆ ಏನು ಸಮಸ್ಯೆ ಬಂದರೂ ಅವಳು ಮತ್ತೆ ಬರುತ್ತಾಳೆ, ಸಹಾಯ ಮಾಡಿ ಹೋಗುತ್ತಾಳೆ. ಯಾರಿಗೂ ಗೊತ್ತಾಗುವುದಿಲ್ಲ. ಹೀಗೆ ಎಲ್ಲರೂ ನೆಮ್ಮದಿಯಿಂದ ಇರುತ್ತಾರೆ. ಎಲ್ಲಿಗೆ ನಮ್ಮ ಕಥೆಯ ಮುಗಿಯುತ್ತದೆ. ನಮ್ಮ ಜಾನುವಿನ ಕಥೆಯು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.